ಅಳಿಯದ್ರ ವಿಷಯದಲ್ಲಿ ಸರಿಯಾಗಿ ನಡ್ಕೋ. ಅವರಲ್ಲಿರೋ ಒಳ್ಳೆ ಗುಣಕ್ಕಾದ್ರೂ ನಾವು ಅವ್ರಿಗೆ ಬೆಲೆ ಕೊಡಲೇಬೇಕು. ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರೆ ಅವ್ರು ಏನು ಅನ್ಕೊಳ್ಳೋದ ಹೇಳು? ನೀನು ಅವ್ರ ಮನೆಗೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಮೊನ್ನೆ ಮಾಡಿದೆಯಲ್ಲ ಆ ಥರ ರಾದ್ದಾಂತ ಎಲ್ಲ ಮಾಡಬೇಡ. ಸರಿ ಬರಲಾ? ಅಯ್ಯೋ, ಇದು ನಮ್ಮೂರಲ್ಲ, ಬೆಂಗಳೂರು. ಇದ್ದಕ್ಕಿದ್ದಾಗೆ ಏನೇನೋ ಖರ್ಚು ಬಂದ್ಬಿಡುತ್ತೆ. ಇಟ್ಕೊಂಡಿರು. ನಿಮ್ಮ ಹೆಸರೇನೇನ್ರಿ? ಪತ್ಲು ಪತ್ಲೂರೇ. ನನ್ನ ಮಗನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವನಿಗೆ ಈ ಊರು ಏನು ಗೊತ್ತಿಲ್ಲ. ಹ್ಞೂ ಅಂಕಲ್, ನಾನು ನೋಡ್ಕೋತೀನಿ. ನಿನ್ ಜೊತೆ ಒಂದು ಫೋಟೋ ತಗೊಳ್ಳ? ಅಯ್ಯೋ, ಅದಕ್ಕೇನಂತೆ, ಕೊಡಿ ಅಂಕಲ್, ನಾನು ತೆಗಿತೀನಿ, ಕೊಡಿ. ನಿಂತ್ಕೊಳ್ಳಿ, ಸ್ಮೈಲ್ ಮಾಡಿ ಇಬ್ರು. ಚೆನ್ನಾಗಿ ಬಂದ್ರಿ ಅಂಕಲ್, ನೋಡಿ. ಆಹಾ, ಒಳ್ಳೆ ಸ್ಥಾನದಲ್ಲಿದ್ಯಾ. ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ ಕಣ. ಮೊದಲು ನಾ ಬರ್ತೀನಿ. ಸರಿ ಅಂಕಲ್, ಹುಷಾರು. ಸರಿ. ಹಸ್ಬೆಂಡು, ನಮ್ಮಿಬ್ರು ಮಧ್ಯೆ ಸಾರಿ ಥ್ಯಾಂಕ್ಸ್ ಇರಬಾರ್ದು ಅಂತ ನೀವೇ ಹೇಳಿದ್ರಿ. ಆದರೆ ಇವತ್ತು ನೀವು ಮಾಡಿದ ಕೆಲಸದಿಂದ ನನ್ನ ಮನಸಾರಿ ನಿಮ್ಗೆ ಥ್ಯಾಂಕ್ಸ್ ಇರಬೇಕು ಅಂತ ಅನಿಸ್ತಿದೆ. ನಮ್ಮ ಅಣ್ಣ ನಿಮಗೆ ಅಷ್ಟು ಅವಮಾನ ಮಾಡಿದ್ರು ಅವನ್ನ ಕಾಪಾಡೋಕ್ಕೆ ಪೊಲೀಸಪ್ಪ ಬರ್ತಿದ್ದಾರೆ ಅಂತ ವಿಷಯ ತಿಳಿಸಿದ್ರಲ್ವ, ತುಂಬ ಥ್ಯಾಂಕ್ಸ್. ಸಂಬಂಧಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಹಾಗಂತ ಸಂಬಂಧನೇ ಬಿಡೋಕ್ಕಾಗತ್ತಾ? ತಪ್ಪು ಮಾಡಿದವ್ರಿಗೆ ಅವ್ರು ಮಾಡಿರೋ ತಪ್ಪು ಅಂತ ಸಮಯ ಕಳೀತಿದ್ದಂಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೆ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನೀವು ಆ ಮಿಟಿಕ್ಲಾಡಿ ಮನೆಗೆ ಬಂದಾಗ ಮಾತ್ರ ಅವಳ ಮೇಲೆ ಅದೇನು ಕಾಳಜಿ ತೋರಿಸ್ತೀರಾ ಹಸ್ಬೆಂಡು? ಅವಳು ಒಬ್ಳು ವಿಷಯದಲ್ಲಿ ಮಾತ್ರ ಯಾಕೋ ಅತಿಯಾಗಿ ಆಡ್ತೀರಾ, ಮಿಕ್ಕಿದೆಲ್ಲ ಸರಿ. ಆ ಡಿಸೈನ್ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೇಳ್ಬೇಕಾಗಿತ್ತು, ಈ ಗಲಾಟಲ್ಲಿ ಮರ್ತೇ ಹೋಯ್ತು ನೋಡಿ. ಈಗಲೇ ಫೋನ್ ಮಾಡಿಬಿಡಿ. ಏಕೆ? ನಂಗೆ ಮಾತು ಕೇಳಕ್ಕೆ ಇಷ್ಟ ಇಲ್ಲ, ನಾನು ಆ ಕಡೆ ಹೋಗ್ತೀನಿ, ಆಮೇಲೆ ಫೋನ್ ಮಾಡಿ. ಓ, ನಾನು ಅವ್ರ ಜೊತೆ ಮಾತಾಡಿದ್ರೆ ಉರಿಯುತ್ತೆ ನಿಮಗೆ? ಹಂಗೆ ಅನ್ಕೊಳ್ಳಿ, ನಾನು ಆ ಕಡೆ ಹೋಗ್ತೀನಿ. ವಿಚಿತ್ರ. ನಾನು ಆ ಕಡೆ ಹೋಗಿ ಮಾತಾಡ್ತೀನಿ. ಇವನ್ ಮಾತು ಕಟ್ಕೊಂಡು ಅಯ್ಯೋ ಪಾಪ ಹೋಗ್ಲಿಂದ ಸಿಮೆಂಟ್ ಹೊರ ಕೆಲಸ ಕೊಟ್ರೆ ನೀನು ನನ್ನ ಸೂಟೆ ಹಾಕೊಂಡು ಶೋಕಿ ಮಾಡ್ತಾ ಇದೀಯ ಅಲ್ಲಿ. ಅಯ್ಯೋ ಸರ್, ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಅದು ನಾನು ಇಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಗೆ ಸುಳ್ಳು ಹೇಳ್ಬಿಟ್ಟಿದ್ದೆ. ಅದು ನಮ್ಮ ಅಪ್ಪ ಇವತ್ತು ಊರಿಂದ ಬಂದಿದ್ರು, ಅದಕ್ಕೆ ಅವ್ರ ಮುಂದೆ ಸೂಪರ್ವೈಸರ್ ಥರ ಕಾಣಲಿ ಅಂದ್ಬಿಟ್ಟು ಈ ಸೂಟ್ ಹಾಕೊಂಡೆ. ಇನ್ನೊಂದ್ಸಲಿ ಹಾಕೊಳ್ಳೋದ ಸರ್, ಈಗಲೇ ಬಿಚ್ಚಿಟ್ಬಿಡ್ತೀನಿ. ಅಲ್ಲ, ಯಾವತ್ತು ಹಾಕೊಳ್ಳೋದು? ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅಂತಾರೆ, ಹಂಗಾಯ್ತು ನಿನ್ ಕತೆ. ನಿಮ್ಮ ಅಪ್ಪಂಗೋಸ್ಕರ ಇವತ್ತು ನನ್ ಸೂಟ್ ಹಾಕೊಂಡವನು ನಾಳೆ ನನ್ ಕೆಲಸ ಕಿತ್ಕೊಳ್ಳಲ್ಲ ಅಂದ್ರೆ ಏನ್ ಗ್ಯಾರಂಟಿ? ಅಯ್ಯೋ, ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡಲ್ಲ ಸರ್. ಹೌದು ಸರ್, ಅವನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಸರ್? ಹಂಗೆಲ್ಲ ಮಾಡಲ್ಲ ಸರ್. ನನಗೆ ಆ ಕತೆ ಎಲ್ಲ ಬೇಡ, ನೀನ್ ಇಲ್ಲಿ ಕೂಲಿ ಕೆಲಸ ಮಾಡೋಣ ಅಷ್ಟೇ. ನಿನಗೆ ಮೊದಲನೇ ದಿನನೇ ವಾರ್ನಿಂಗ್ ಮಾಡಿದ್ದೆ, ನಿಯತ್ತ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ನೀನ್ ಇವತ್ತು ನನ್ನ ಮಾತನ್ನ ಮೀರಿದ್ಯಾ. ನಿನ್ನಂತೂ ಇಲ್ಲಿ ಕೆಲ್ಸಕ್ಕೆ ಜಾಗ ಇಲ್ಲ. ನಿನ್ನ ಇವತ್ತೇ ಈ ಕ್ಷಣನೇ ಕೆಲಸದಿಂದ ಕಿತ್ತಾಕ್ತಾ ಇದೀನಿ. ಇಲ್ಲಿಂದ ಮೊದಲು ಹೊರಡು ನೀನು. ಮೇಡಮ್, ನೀವು ಬಂದಿದ್ದು ಒಳ್ಳೇದಾಯ್ತು ಮೇಡಮ್. ನೋಡಿ ಮೇಡಮ್, ಯಾರೋ ನನ್ನ ಕಿಡ್ನಾಪ್ ಮಾಡಿ ಕಟ್ಟಾಕ್ಬಿಟ್ಟಿದ್ದಾರೆ. ಬೇಗ ಬಿಡಿಸಿ ಮೇಡಮ್, ಇಲ್ಲಿಂದ ಹೊರಟೋಗೋಣ. ಬೇಗ ಬಿಡಿಸಿ ಮೇಡಮ್, ನನಗೆ ಆಗ್ತಾ ಇಲ್ಲ, ಪ್ಲೀಸ್ ಮೇಡಮ್. ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ನಿನ್ನನ್ನ ಕಿಡ್ನಾಪ್ ಮಾಡಿಸಿರತ್ತೆ ನಾನು. ನಾನೇನ್ ಮಾಡಿದೆ ಮೇಡಮ್? ನೀವು ಹೇಳ್ದಾಗೆ ಕೇಳ್ತಿದ್ದೀನಲ್ಲ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದವಳು ಇತ್ತೀಚೆಗೆ
ಡಿಶನ್ನ ನಿನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇರಬೇಕಾ? ಡಿಸೈನರ್ ವೇರ್ ಹಾಳಾಗಿದ್ದು, ಕ್ಲೈಂಟ್ಗೆ ಅಂತ ಚಿರು ಕೊಟ್ಟಿದ್ದ ದುಡ್ಡು ಮಿಸ್ಯೂಸ್ ಆಗಿತ್ತು, ಮಾಡೆಲ್ ಆಗಬೇಕು ಅನ್ನೋ ನಿನ್ನ ಆಸೆನ ದಿಶಾ ಥ್ರೂ ಚಿರುಗೆ ಹೇಳಿದ್ದು ಎಲ್ಲ ನಂಗೆ ಗೊತ್ತಿದೆ. ಇಷ್ಟೆಲ್ಲ ನೀನು ಮಾಡಿದ್ಮೇಲೂ ನಾನು ಸುಮ್ಮನೆ ಇರ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ? ಮೇಡಮ್, ಇಷ್ಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಾ ಮೇಡಮ್? ಹೌದು, ಇನ್ನು ಯಾವತ್ತೂ ನಮ್ಮ ಆಫೀಸ್ ಕಡೆ ನೀನು ತಲೆ ಹಾಕ್ಬಾರ್ದು. ನಿನಗೆ ಪವರ್ ಬೇಕಿತ್ತಲ್ಲ, ನನ್ನ ಥರ ಮೆರಿಬೇಕು ಅನ್ನೋ ಚಟ ಅಲ್ವಾ? ನಾನು ಒಳ್ಳೆ ಟೈಮಿಗೆ ಕಾಯ್ತಾ ಇದ್ದೆ. ಇವತ್ತು ಮುಹೂರ್ತ ಸಿಕ್ತು. ನೀನಿಲ್ಲಿ ಸೇಫ್ ಆಗಿರು, ಆರಾಮಾಗಿರು. ಕುಡಿಯಕ್ಕೆ ತಿನ್ನಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ನಾನೀಗ ಹೋಗ್ತೀನಿ. ಇನ್ನೊಬ್ಬ ಎಂಟ್ರಿ ಕೊಡ್ತಾನೆ, ನಿನಗೆ ಕಾವಲ್ಗಾರ. ನಿನ್ನನ್ನು ಇಲ್ಲಿಂದ ಯಾವಾಗ ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮೇಡಮ್, ನೀವು ಅನ್ಕೊಂಡಿರೋ ಥರ ನಾನು ದಿಶಾನ ಆಟ ಆಡ್ತೀನಿ ನಿಜ. ದಿಶಾಯಿಂದ ಚಿರುನ್ ಪಡ್ಕೋಬೇಕು ಅನ್ಕೊಂಡಿದ್ದು ನಿಜ. ಆದ್ರೆ ಅದರಿಂದ ದೊಡ್ಡ ಕಥೆ ಇದೆ ಮೇಡಮ್. ಮೇಡಮ್, ನೀವು ಅನ್ಕೊಂಡಿರೋ ಥರ ಅವ್ರು ದಿಶಾ ಅಲ್ಲ.